ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವು ಇಲ್ಲೇ ಕೂತಿರ್ಬೇಕು, ಎಲ್ಲೂ ಹೋಗ್ಬಾರ್ದು. ಕೂತ್ಕೊಳ್ಳಿ. ಎಲ್ಲೋದ್ರು ಇವರು? ಪ್ರಪಂಚನೇ ಎರಿಯದೇ ಇರೋ ಮುಗ್ಧ ಜೀವಕ್ಕೆ ಪ್ರಾಣ ಕಂಟಕ ಎದುರಾಗುತ್ತೆ. ಯೋಚನೆ ಮಾಡಬೇಡಮ್ಮ. ನೀನು ನಂಬಿರೋ ಭಗವಂತ ನಿನ್ನ ಕೈ ಬಿಡಲ್ಲ. ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದೆ. ಇದನ್ನೇ ದೈವ ಇಚ್ಛೆ ಅನ್ನೋದಮ್ಮ. ನೀನು ಅನ್ಕೊಂಡಿದ್ದು ನನಗೆ ತಿಳಿದೇ ಇರ್ಬೋದು, ಆದರೆ ಆ ಭಗವಂತನಿಗೆ ತಿಳಿದಿದೆ. ಅದಕ್ಕೆ ಇವತ್ತು ನನ್ನನ್ನು ನಿನ್ನ ಮುಂದೆ ನಿಲ್ಲಿಸಿದ್ದಾನೆ. ಸ್ವಾಮಿಗಳೇ, ನೀವು ಅವತ್ತು ಹೇಳಿದ ಮಾತು ನನ್ನ ಮನಸ್ಸನ್ನ ಕೊರಿತಾ ಇದೆ. ನಮ್ಮ ಮನೆಗೆ ಪುಟ್ಟಲಕ್ಷ್ಮಿ ಬಂದಾಗ್ಲಿಂದ ನಮ್ಗೆಲ್ರಿಗೂ ಒಂದು ರೀತಿ ಆನಂದ, ಸಮಾಧಾನ. ಎಷ್ಟೇ ನೋವಿದ್ರು ಅವಳ ಮುಖ ನೋಡಿ ಅದನ್ನೆಲ್ಲ ಮರೆತು ನೆಮ್ಮದಿಯಾಗಿದ್ಬಿಡ್ತೀವಿ. ಆದ್ರೆ ನೀವವತ್ತು ಆ ನನ್ನ ಕಂದನ್ಗೆ ಕಂಟಕ ಇದೆ ಅನ್ನೋ ಹಾಗೆ ಹೇಳಿದ್ರಿ. ನಾನು ಹೇಳಿದ ಮಾತ್ರಕ್ಕೆ ಎಲ್ಲವೂ ನಡಿಬೇಕು ಅಂತ ಏನಿಲ್ಲ. ಕೆಲವು ಸಲ ನಮಗಿರೋ ಯೋಗ ಶಕ್ತಿಯಿಂದ ಕೆಲವು ಘಟನೆಗಳನ್ನು ಊಹೆ ಮಾಡ್ತೀವಿ. ಆ ಊಹೆ 100ಕ್ಕೆ 100 ಸತ್ಯ ಆಗಿದೆ. ಹಾಗಾಗಿ ಇದ್ಯಾವುದು ನಾವು ನುಡಿಯೋದಲ್ಲ, ಆ ಭಗವಂತ ನಮ್ಮಿಂದ ನುಡಿಸೋದು. ನಿಜ ಸ್ವಾಮಿಗಳೇ, ನಿಮ್ಮ ಮಾತನ್ನ ನಂಬದೇ ಇರೋದಕ್ಕೆ ನನಗೆ ಧೈರ್ಯನೂ ಬರ್ತಾ ಇಲ್ಲ. ಆದ್ರೆ ಇದಕ್ಕೆ ನೀವೇ ಪರಿಹಾರನೂ ಹೇಳಬೇಕು. ನಮ್ಮ ಮಾವ ಹೇಳ್ತಾ ಇದ್ರು, ಒಂದು ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಇರುತ್ತೆ ಅಂತ. ಹಾಗೇನೆ ಒಂದು ಕಂಟಕ ಅನ್ನೋದು ಇರೋದಾದ್ರೆ ಅದಕ್ಕೆ ನಿವಾರಣೆ ಅನ್ನೋದು ಇದ್ದೇ ಇರುತ್ತೆ ಅಂತ. ಆ ದಾರಿನ ನೀವೇ ನನಗೆ ತೋರಿಸ್ಕೊಡ್ಬೇಕು. ಭಗವಂತನ ಮೇಲೆ ನಾವಿಟ್ಟಿರೋ ಭಕ್ತಿ ಒಂದೇ ಎಲ್ಲದಕ್ಕೂ ದಾರಿ ಕಣಮ್ಮ. ನೀನು ಮೃತ್ಯುಂಜಯ ಹೋಮ ಮಾಡಿಸು. ನಿನ್ನ ಶ್ರದ್ಧೆಗೆ ಆ ದೇವರು ಖಂಡಿತ ಒಲಿತಾನೆ. ನಿನ್ನ ಕಂಟಕಗಳನ್ನು ದೂರ ಮಾಡ್ತಾನೆ. ಆ ಪುಟ್ಟಕ್ಕಂದ ನಿಮ್ಮ ನೆಮ್ಮದಿಯ ಆಸರೆ ಅಂತ ಹೇಳಿದೆ. ಆ ನೆಮ್ಮದಿ ಶಾಶ್ವತವಾಗಿರ್ಬೇಕು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಮೇಲಿನ ಭಕ್ತಿ ಶಾಶ್ವತವಾಗಿರ್ಬೇಕು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಖಂಡಿತ ಮೃತ್ಯುಂಜಯ ಹೋಮ ಮಾಡಿಸ್ತೀನಿ. ಹಾಗೇನೆ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗತ್ತೆ, ಕಣ್ಣೆದ್ರಿಗೆ ಬರುತ್ತೆ ಅಂತ ಅವತ್ತು ಹೇಳಿದ್ರಿ. ಆದ್ರೆ ಅದು ಯಾವ ಸೂಚನೆಗಳು ಕಾಣ್ತಿಲ್ಲ. ಏನಾದ್ರೂ ಅನಾಹುತ ಆಗ್ಬೋದು ಅನ್ನೋ ಆತಂಕ ಕಾಡ್ತಾ ಇದೆ. ಸೂಚನೆ ನಿನಗಾಗಲೇ ಸಿಕ್ಕಿದೆ ಅಮ್ಮ. ಆಗೋದನ್ನ ಯಾರೂ ತಡೆಯಕ್ಕಾಗಲ್ಲ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆತಂಕ ಇಟ್ಕೊಳ್ಳೋದ್ರ ಬದಲು ಕಣ್ಣೆದುರಿಗಿರುವ ಸೂಚನೆಗಳನ್ನು ತಿಳ್ಕೊಂಡು ಅದ್ರ ಮೂಲಕ ಪರಿಹಾರ ಹುಡ್ಕೋಂತ ಪ್ರಯತ್ನ ಮಾಡು. ಎಲ್ಲ ಒಳ್ಳೇದಾಗುತ್ತೆ. ಎಲ್ಲವೂ ದೈವಮಯ. ನಮ್ಮೊಳಗಿರುವ ಭಗವಂತನನ್ನ ನಾವು ಕಂಡುಕೋಬೇಕು. ನಮ್ಮ ಕಣ್ಣೆದುರಿಗಿರುವ ಸೂಚನೆಗಳನ್ನ ನಾವು ಕಂಡುಕೋಬೇಕು. ಒಳ್ಳೇದಾಗ್ಲಿ. ಹೋಗ್ಬಮ್ಮ. ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ. ಮಕ್ಕಳೇ
ಇವತ್ತಿನ ಕ್ಲಾಸ್ ಮುಗೀತು, ನೀವೆಲ್ಲರೂ ಹೊರಡಿ. ನೀನು ಕ್ಲಾಸೇ ಮುಗಿಸಿಲ್ಲ. ಈಗ ನಾನು ಬಂದೈತಲ್ಲ, ನನಗೆ ಯಾರು ಹೇಳ್ಕೊಡ್ತಾರೆ? ನಿನಗೆ ನಾನು ಮೊದಲನೇ ಸ್ಟೂಡೆಂಟ್ ಅಲ್ವಾ? ತುಂಬಾ ದೊಡ್ಡ ಸ್ಟೂಡೆಂಟ್. ಏನಿಲ್ಲ, ತುಂಬಾ ದೊಡ್ಡ ಸ್ಟೂಡೆಂಟ್ ಅಂತ ಹೇಳ್ದೆ. ಸರಿ ಮಕ್ಕಳ, ನೀವು ಹೊರಡಿ. ಏನ್ ಮಾಡ್ತಿದ್ದೀರಾ? ಯಾಕೆ ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬಾರ್ದಾ? ನೀವು ಡ್ಯಾನ್ಸ್ ಮಾಡಿ ನಾನು ನೋಡ್ತೀನಿ. ನೋಡೋದಲ್ಲ, ನೀನು ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು. ಅದಕ್ಕೆ ತಾನೇ ನಾನು ಬೇಗ ಬಂದಿದ್ದೆ. ಏನು ಸಾಹೇಬ್ರಿಗೆ ಆಫೀಸಲ್ಲಿ ಕೆಲಸ ಇಲ್ವಾ? ಕೆಲಸ ಇದೆ, ಅದನ್ನು ದೀಪಿಕಾ ಸಮರ್ಥ್ ಅಭಿ ನೋಡ್ಕೋತೀನಿ ಅಂದರು. ಹಾಗೆ ನನ್ನ ದಾರಿ ಮಧ್ಯೆ ಬಿಟ್ಟು ಹೋದ್ರು. ಇವಾಗ ನೀವು ಡಾನ್ಸ್ ನಿಲ್ಲಿಸ್ತಿರೋ ಇಲ್ವೋ? ನಿಲ್ಸಲ್ಲ. ನಿಮ್ಮ ಮೊಬೈಲ್ಗೆ ಯಾವುದೋ ಮೆಸೇಜ್ ಬಂದಿದೆ ನೋಡಿ. ನನ್ನ ಹಾರ್ಟಿಗೂ ನಿನ್ನ ಹಾರ್ಟಿಂದ ಮೆಸೇಜ್ ಬರ್ತಿದೆ. ಏನಿದು ಹುಡುಗಾಟ? ಆಫೀಸಿಂದ ಯಾವುದೋ ಮೆಸೇಜ್ ಬಂದಿರ್ಬೋದಲ್ವಾ? ಓ ಹೌದಲ್ವಾ? ನಾನು ಆಗ್ಲೇ ಹೇಳಿದ್ದೆ ಅಲ್ವಾ, ಎಲ್ಲೂ ಎದ್ದು ಹೋಗ್ಬೇಡಿ, ಅಲ್ಲೇ ಕೂತಿರಿ ಅಂತ. ನೀವು ಯಾಕೆ ಮತ್ತೆ ಆ ಕಡೆಗೆ ಎದ್ದು ಹೋದ್ರಿ? ನಾನು ಪ್ರದಕ್ಷಿಣೆ ಹಾಕ್ಕೊಂಡು ಬರೋ ಅಷ್ಟೊತ್ತಿಗೆ ನೀವು ಕಾಣಿಸ್ತಿದ್ದಿದ್ದು ನೋಡಿ ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ನೋಡಿ, ಇನ್ನು ಮುಂದೆ ನಾನು ಹೇಳ್ದಾಗೆ ಕೇಳಬೇಕು. ನನಗೆ ಹೇಳಿದೆ ಏನು ಮಾಡಬಾರ್ದು, ಎಲ್ಲಿಗೂ ಹೋಗಬಾರ್ದು. ನಾನು ಹಾಗೆ ಹೇಳಿದ್ದಕ್ಕೆ ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕೆಂದ್ರೆ ಈಗಿರೋ ಪರಿಸ್ಥಿತಿ ಅಷ್ಟು ಸರಿಯಾಗಿಲ್ಲ. ಯಾವಾಗ ಏನು ಬೇಕಾದರೂ ಆಗ್ಬೋದು. ನೀವೀಗ ನಮ್ಮನೆ ಅತಿಥಿ ಮಾತ್ರ ಅಲ್ಲ, ನಮ್ಮ ಮನೆಯವರಲ್ಲಿ ನೀವು ಒಬ್ರು. ನಮ್ಮ ಮನೆಯವರನ್ನ ಹುಷಾರಾಗಿ ನಾವೇ ನೋಡ್ಕೋಬೇಕು. ಅದಕ್ಕೆ ಹಾಗೆ ಹೇಳ್ದೆ. ಬೇಜಾರಾಯ್ತಾ? ನಾನೇನೋ ನಿಮ್ಮ ಮೇಲಿರೋ ಪ್ರೀತಿಯಿಂದ ಕಾಳಜಿಯಿಂದ ಹಾಗೆ ಹೇಳ್ದೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೋತಾರ? ತುಳಸಿ ಒಬ್ಬಳೇ ಬರ್ತಾರೆ ಅಂದ್ರೆ ಅವಳ ಜೊತೆ ಇನ್ಯಾರು ಬಂದಿದ್ದಾರಲ್ಲ, ಇವಾಗ ಏನ್ ಮಾಡೋದು? ಅವಳ ಕತೆನೂ ಮುಗಿಸ್ಬಿಡೋದು. ಶಾರ್ವರಿ ಮೇಡಮ್ ಏನು ಹೇಳಿರೋದು, ಇವತ್ತೇನಾಗಲಿ ಕೆಲಸ ಆಗಬೇಕು ಅಂತ. ಅದಕ್ಕೆ ಅಡ್ಡ ಯಾರೇ ಬರಲಿ ಅವ್ರ ಕತೆ ಮುಗಿಸ್ಬಿಡೋದೆ.